ನೋಡ್ರಿ ಎಷ್ಟೋ ಜನ ಗಾಂಧೆಣಕ್ಕೆ ಟರ್ನ್ ಆಗೋದ್ರು. ಒಂದು ಕಮರ್ಷಿಯಲ್ ಸಿನಿಮಾ ಹೌದು, ನಿಮ್ಗೆ ಅದರಲ್ಲಿ ಬಸವಣ್ಣ ಅಂತ ಒಂದು ಕಮರ್ಷಿಯಲ್ ಸಾಂಗ್ಸ್ ಇದೆ, ಫೈಟ್ಸ್ ಇದೆ, ಎಲ್ಲ ಇದೆ, ಡೈಲಾಗ್ ಇದೆ. ಬಟ್ ಎಣ್ಣೆದು ಅಂಶ ಯಾರಿಗೂ ಗೊತ್ತಾಗ್ಲಿಲ್ಲ. ಆಮೇಲೆ ಒಬ್ಬ ಯಜಮಾನನೇ ಅಂತ ಯಾರನ್ನ ಕರಿತೀವಿ ನಾವು? ಯಾವನ್ ತನ್ನ ಸ್ವಂತ ವೃತ್ತಿ ಮಾಡ್ತಾನೋ ಅವನು ಯಜಮಾನನೇ ಅವನು. ಸೊ ಅಂಥವ್ರೆಲ್ಲ ಊರು ಬಿಟ್ಟು ಬಂದರು. ಸೊ ಈ ಥರದೆಲ್ಲ ನಾವು ಹೇಳಿದಾಗ ಹೌದಲ್ಲ, ನಮ್ಮ ಹಳ್ಳಿ ನಾನು ಆ್ಯಕ್ಚುಲಿ ಮಾರ್ಕೊಂಡಿದ್ದೆ, ನಾನು ಯಜಮಾನ ಆಗಿದ್ದೆ, ಇಲ್ಲಿ ಬಂದು ನಾನು ಸೆಕ್ಯೂರಿಟಿ ಗಾರ್ಡ್ ಆಗಿದ್ದೀನಿ, ಯಾಕೆ ನಾನು ಇಲ್ಲಿ ಮಾಡಬೇಕು, ನಡಿ ಹೋಗೋಣ. ಸೊ ಎಲ್ಲ ಟರ್ನ್ ಆದರೂ ಚೇಂಜು ಆದರು. ಸೊ ಅದೇ ಒಂದು ಇದರಲ್ಲಿ ಇವತ್ತು ಒಂದೇನಾಗುತ್ತೆ, ಬರೀ ಕಾನ್ವೆಂಟ್ಗಳು ಆ್ಯಕ್ಚುಲಿ. ಈಗ ನಾನು ಕಾನ್ವೆಂಟಲ್ಲೇ ಓದಿದ್ದಿಲ್ಲ ಅಂತಲ್ಲ, ಬಟ್ ಎಜುಕೇಷನ್ ಸಿಸ್ಟಮ್ ಅಷ್ಟಿರಲಿಲ್ಲ ನಾವು ಓದಬೇಕಾದ್ರೆ. ಏನು ಹಬ್ಬ ಅಂತಂದರೆ ಕೂಡ 30 ರೂಪಾಯಿ 50 ರೂಪಾಯಿ ತಿಂಗಳ ಫೀಸ್ ಮುಗಿದೋಗೋದು. 50 ರೂಪಾಯಿ ಅಂತಂದರೆ ಹೆಚ್ಚು ಕಮ್ಮಿ ವರ್ಷಕ್ಕೆ ಎಷ್ಟಾಯ್ತಮ್ಮ? 600-700 ರೂಪಾಯಿ ಆಯ್ತಾ ಒಂದು ವರ್ಷ? ಇವತ್ತು 700 ರೂಪಾಯಲ್ಲಿ ಎಲ್ಲರೂ ಸ್ಕೂಲ್ ನಡೆಯುತ್ತಾ ಹೇಳ್ರಿ? ಖಂಡಿತ ಇಲ್ಲ ಸರ್. ಇವತ್ತು ಆ್ಯಕ್ಚುಲಿ ಕಾಲೇಜ್ ಏನು ಕಾನ್ವೆಂಟ್ಗಳದ್ದು ಬರೀ ಆ್ಯಕ್ಚುಲಿ LKG UKG ಮಕ್ಕಳಿಗೆ ಸೇರ್ಸೋಕ್ಕೇನೆ 2 ಲಕ್ಷ 3 ಲಕ್ಷ ಆ್ಯಕ್ಚುಲಿ ಅದನ್ನು ವರ್ಷಕ್ಕಿದೆ ಹೇಳ್ತಾರೆ. ಅಂದರೆ ಲೆಕ್ಕಾಕೊಳ್ಳಿ, ಎಜುಕೇಷನ್ ಸಿಸ್ಟಮ್ ಎಲ್ಲ ಹೋಯ್ತು. ಇದೇ ಅಂಗನವಾಡಿಗೆ ಹೋದ್ರೆ ನೀವು ನಾನು ಮೊದಲು ಬೇಡಮ್ಮ, ನಾನೇ ಹೇಳ್ತೀನಿ ಕೇಳಿ. ನಾವು ಆ್ಯಕ್ಚುಲಿ ನಾವು ಮಂಡಿ ಮೂಲದಲ್ಲಿ ಇದ್ವಿ ನಮ್ಮ. ಇವತ್ತಿಗೂ ಆ್ಯಕ್ಚುಲಿ ಅವ್ರು ನಮ್ಮ ಅಂತಾನೆ ನಂಗೆ ಕರೆಯೋದು. ಆ್ಯಕ್ಚುಲಿ ಶ್ರೀದೇವಿ ಮಿಸ್ ಅಂತ ಹೇಳಿ, ಅವ್ರಿಗೆ ಗಂಡು ಮಕ್ಳು ಇರ್ಲಿಲ್ಲಮ್ಮ. ನಮ್ಮಮ್ಮನಿಗೆ ನಮ್ಮ 3 ಜನ ಮಕ್ಕಳು. ದಿನಕರ್ ತುಂಬ ಚಿಕ್ಕವನಾಗ. ಸೊ ದಿನಕರ್ಗಿಂತ ಒಂದು ಸ್ವಲ್ಪ ದೊಡ್ಡವ ನಾನು. ಅವ್ರೇನು ಮಾಡೋರು, ನನಗೆ ಅಪ್ಪು ಅಂತ ಮನೇಲಿ ಕರಿತಾರೆ. ಅಪ್ಪರಮ್ಮ ಕೊಡ್ರಿ ಅವನ್ನ ಇಲ್ಲಿ, ನಿಮ್ಗೆ ಆ್ಯಕ್ಚುಲಿ ಮನೇಲಿ ಇಬ್ಬರು ಮೇಂಟೈನ್ ಮಾಡಕ್ಕಂಬಿಟ್ಟು ಅವ್ರ ಮನೆ ಕರ್ಕೊಂಡೋಗಿ ಸಾಕೋರು. ಅವಾಗ ಆ್ಯಕ್ಚುಲಿ ನಿಮಗೆ ಗೌರ್ಮೆಂಟ್ ಇದರಲ್ಲಿ ಒಂದು ಪೌಡ್ರ್ ಬರೋದು ಗೊತ್ತಮ್ಮ ನಿಮಗೆ? ಬಿಸ್ಕೆಟ್ ಪೌಡ್ರ್ ಥರ ಎಲ್ಲರಿಗೂ ಕೊಡೋರು. ಅದರಲ್ಲಿ ಎಲ್ಲ ಥರದ ಒಂದು ಬೇಳೆಗಳು ಹಾಕಿ, ಇನ್ನೊಂದು ಹಾಕಿ, ಆಮೇಲೆ ಅದಕ್ಕೆ ಸಕ್ಕರೆ ಹಾಕಿ ಮಕ್ಳಿಗೆ ಆ ಪೌಷ್ಟಿಕಾಂಶನೂ ಕೊಡ್ತಾ ಇದ್ರಲ್ಲಿ. ಅದಲ್ದೇನೆ ಸಾಯಂಕಾಲದ ಹೊತ್ತು ಆ್ಯಕ್ಚುಲಿ ಅಲ್ಲಿ ನಾವು ಆ ಸ್ಕೂಲ್ ಅವರು ಆ್ಯಕ್ಚುಲಿ ಟೀಚರ್ ಆಗಿದ್ರು ಅಲ್ಲಿಗೆ, ಶಿಶುವಾರಕ್ಕೆ ಗೌರ್ಮೆಂಟ್. ಅದನ್ನು ಸಾಯಂಕಾಲಕ್ಕೆ ಬ್ರೆಡ್ಡು ಹಾಲು ಕೊಡೋರು.